ನನ್ನ ಹೆಸರು ಮಂಗಳಾ ಕಿರಣ್ ನಿಲ್ಗುಂದ್. ಮೂಲತಃ ಗದಗ ಜಿಲ್ಲೆಯ ಮುಳಗುಂದದವರು. ನಾವು ಕೃಷಿಯನ್ನ ಪ್ರಾರಂಭಿಸಿ ಕೃಷಿ ಮತ್ತು ಕೃಷಿಯೇತರ ಚಟುವಟಿಕೆಯನ್ನು ಪ್ರಾರಂಭಿಸಿ ಸುಮಾರು 13-14 ವರ್ಷ ಆಯಿತು. ನಾವಿಲ್ಲೇನಂದ್ರೆ ಒಟ್ಟು 24 ಎಕರೆ ನಮ್ಮದು ಜಮೀನು. ಇಲ್ಲೇನು ನಾವೀಗ ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಹೈನುಗಾರಿಕೆಯನ್ನು ಈ 4 ಎಕರೆ ಜಾಗದೊಳಗೆ ಮಾಡಕ್ಕೆ ಚಾಲೂ ಮಾಡೀವಿ. ಮೊದಲು ಒಂದು 30 ಟಗರಿನಿಂದ ಪ್ರಾರಂಭ ಮಾಡಿ ಈಗ ಸದ್ಯಕ್ಕೆ 250 ಕುರಿಗಳು ಹಾಗೂ ಆಡುಗಳು ಒಂದು 30 ಆಡು, ಆಮೇಲೆ ಟಗರುಗಳು ಪ್ರತಿ ವರ್ಷ 70-80 ಅಂದ್ರೆ ಬ್ಯಾಚ್ ವೈಸ್ ನಾವು ಪ್ರತಿ ವರ್ಷ ಕುರಿಯನ್ನು ಟಗರನ್ನು ಮಾರಾಟ ಮಾಡ್ತೀವಿ. ಅದ್ರ ಜೊತೆಗೆ ನಾಟಿ ಕೋಳಿನೂ ಸಾಕಾಣಿಕೆ ಮಾಡ್ತೀವಿ. ಅದನ್ನು ತತ್ತಿನೂ ಮಾರಾಟ ಮಾಡ್ತೀವಿ ಮತ್ತು ಕೋಳಿಗಳನ್ನು ಕೂಡ ಮಾರಾಟ ಮಾಡ್ತೇವೆ. ಆಮೇಲೆ ದೇಸಿ ಆಕಳುಗಳನ್ನು ಸಹ ನಾವು ಸಾಕಾಣಿಕೆ ಮಾಡ್ತಾ ಇದ್ವಿ. ದೇಸಿ ಆಕಳು ಅದ್ರದ್ದು ಹಾಲನ್ನು ಮಾರಾಟ ಮಾಡಲ್ಲ, ತುಪ್ಪ ಮತ್ತು ಬೆರಣೆಯನ್ನು ನಾವು ಮಾರಾಟ ಮಾಡ್ತೀವಿ. ಆಮೇಲೆ ಇದ್ರ ಜೊತೆಗೆ ನಾವು ಬ್ಯಾಡಗಿ ಕಡ್ಡಿ ಮೆಣಸಿನ್ಕಾಯಿ ಬೆಳಿತೀವಿ. ಬೆಳೆದಂಥ ಮೆಣಸಿನಕಾಯನ್ನ ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡ್ತೀವಿ. ಅಂದ್ರೆ ತೆಗಿಸಿ ನೀಟಾಗಿ ಆಮೇಲೆ ಅದನ್ನ ಕುಟ್ಟಿ ಪುಡಿ ಮಾಡಿ ಮಾರಾಟ ಮಾಡ್ತೇವೆ. ಇದ್ರ ಜೊತೆಗೆ ಮಸಾಲ ಖಾರ ಅಂತನೂ ಮಾಡಿ ಮಾರಾಟ ಮಾಡ್ತೀವಿ. ಇವನ್ ನಾವು ನಮ್ಮ ಹೊಲದಲ್ಲೇ ಬೆಳೆದಿರ್ತಕ್ಕಂತಹ ಗೋವಿನ ಜೋಳದಿಂದ ನಾವೇ ಪಶು ಆಹಾರ ಆಗಿರ್ಬೋದು, ಕೋಳಿ ಆಹಾರ ನಾವೇ ತಯಾರು ಮಾಡ್ಕೊಂತೀವಿ. ಇದ್ರ ಜೊತೆಗಿನ ಮತ್ತು ಈ 20 ಎಕರೆದೊಳಗೆ ಏನೈತಲ್ಲ, ಶೇಂಗಾ, ಕಡ್ಲಿ, ಗೋಧಿ, ಆಮೇಲೆ ಗೋವಿನ ಜೋಳ, ಆಮೇಲೆ ನಮಗೆ ಮನೆಗೆ ಬೇಕಾದಂಥ ಎಲ್ಲ ಕಾಳು ಕಡಿ, ಈಗ ಮಡಕೆ ಕಾಳು ಇರ್ಬೋದು, ತೊಗರಿ ಇರ್ಬೋದು, ಆಮೇಲೆ ಹುರುಳಿ ಇರ್ಬೋದು, ಹಬೀಜ್ ಕಾಳು, ಮೆಂತೆ ಕಾಳು, ಈ ಥರ, ಆಮೇಲೆ ಜೋಳ ಎಲ್ಲದನ್ನೂ ನಾವೇನು ಮಾಡ್ತೀವಿ, ಮನೆಗೆ ಬೆಳ್ಕೊಂಡು ಹೆಚ್ಚಾಗಿದ್ದನ್ನು ನಾವು ಮಾರಾಟನೂ ಮಾಡ್ತೇವೆ ಮತ್ತು ಬೀಜಕ್ಕೆ ನಾವೇ ಎತ್ತಿಟ್ಕೊತೀವಿ. ರೈತರು ನಾವೇ ಬೀಜ ಹಾಕಿ ಬೀಜ ಅದನ್ನು ಎತ್ತಿಟ್ಕೊಳ್ಳೋದ್ರಿಂದ ಏನಾಗ್ತದೆ ಅಂದ್ರೆ ಖರ್ಚನ್ನು ಕಡಿಮೆ ಮಾಡ್ತೈತಿ. ಆಮೇಲೆ ಒಳ್ಳೆಯ ಬೀಜವನ್ನು ನಾವು ತೆಗೆದಿಟ್ಕೋಬಹುದು. ಅದು ಒಂದು ಉದ್ದೇಶ ನಂದಾಗಿರುತ್ತೆ. ಆಮೇಲೆ ಇದ್ರ ಜೊತೆಗೆ ಏನಂತಂದ್ರೆ ನಾವು ಮನೆ ಸುತ್ತಲಿಗೆ ಏನಂತಂದ್ರೆ ಒಳ್ಳೆಯ ಒಂದು ಕಿಚನ್ ಗಾರ್ಡನ್, ಈಗ ನಮಗೆ ಬೇಕಾದಂಥ ಹಣ್ಣುಗಳನ್ನು, ತರಕಾರಿಗಳನ್ನು ನಾವ ಬೆಳ್ಕೊಂತೇವೆ. ಅಂದ್ರೆ ಈಗ ನನ್ನ ಮನೆ ಸುತ್ತಲಿಗೆ ಎಲ್ಲಾ ಥರದ ಹಣ್ಣಿನ ಗಿಡಗಳು, ಫ್ಯಾಷನ್ ಫ್ರೂಟ್ ಆಗಿರ್ಬೋದು, ವಾಟರ್ ಆ್ಯಪಲ್ ಆಗಿರ್ಬೋದು, ಸೀತಾಫಲ, ರಾಮಫಲ, ಆಮೇಲೆ ನೆಲ್ಲಿಕಾಯಿ, ಕಂಚಿಕಾಯಿ, ಲಿಂಬೆ ಹಣ್ಣು, ಕರಿಬೇವು, ಆಮೇಲೆ ತೆಂಗಿನಕಾಯಿ, ಅಡಿಕೆ, ಈ ಥರ 4-5 ಗಿಡನ ಹಾಕ್ಕೊಂಡಿರೋದ್ರಿಂದ ಏನಂದ್ರೆ ಪ್ರತಿ ನಮಗೆ ವಾರನೂ ಏನಂದ್ರೆ ದುಡ್ಡು ಉಳಿತಾಯ ಆಕತಿ. ಆಮೇಲೆ ನಮ್ದು ರಸಾಯನ ಮುಕ್ತ ನಾವು ಆಹಾರವನ್ನು ನಾವು ನಮ್ಮ ಫ್ಯಾಮಿಲಿ ಕೊಟ್ಟಂಗೆ ಆಕತಿ. ನಾವು ಉದ್ದೇಶದಿಂದ ಇವನ್ನೆಲ್ಲಾನು ಬೆಳ್ಕೊಂಡೇವೆ. ಇದ್ರ ಜೊತೆಗೆ ಮನೆಗೆ ಬೇಕಾದಂಥ ತರಕಾರಿ ಆಗಿರ್ಬೋದು, ಆಮೇಲೆ ಮೆಡಿಸಿನಲ್ ಪ್ಲಾಂಟ್ಸ್ ಆಗಿರ್ಬೋದು, ತುಳಸಿ, ಅಶ್ವಗಂಧ, ಅಲೋವಿರಾ, ದೊಡ್ಡ ಪತ್ರೆ, ಪಟಾಪಟಿ, ಅಮೃತ ಬಳ್ಳಿ, ಇವನ್ನೆಲ್ಲನೂ ಹಾಕ್ಕೊಂಡಿರೋದ್ರಿಂದ ಏನು ಕೆಮ್ಮು ನೆಗಡಿ ಇದ್ದಾಗ ಇವನ್ನೆಲ್ಲ ನಾವು ಮನೆ ಮದ್ದಾಗಿನೂ ಉಪಯೋಗಿಸಬಹುದು. ಇವನ್ ತೆಂಗಿನಕಾಯಿ ಬಿಟ್ಟದ್ದು ಪ್ರತಿ ತೆಂಗಿನಕಾಯಿನೂ ಒಂದು 10 ತೆಂಗಿನ ಗಿಡ ಅದಾವು. ತೆಂಗಿನಕಾಯಿನೂ ಬಿಡೋದ್ರಿಂದ ಅದರಿಂದ ನಾವು ಒಣಗಿದ ಕಾಯಿಂದ ಎಣ್ಣೆ ತೆಗಿಸಿ ಅದರ ಮನೆಗೆ ಎಣ್ಣೆಯನ್ನು ಉಪಯೋಗ ಮಾಡ್ಕೊತೇವೆ. ಈ ಥರ ನಾವು ರೈತರು ಬೆಳೆದದ್ದನ್ನು ಸಮರ್ಪಕವಾಗಿ ಉಪಯೋಗಿಸಿ ಅದರ ಕಚ್ಚಾ ವಸ್ತುಗಳಿಂದ ಹಿಡಿದು ಮೂಲ ಉತ್ಪನ್ನದವರೆಗೂ ನಾವು ಸರಿಯಾಗಿ ಸಮರ್ಪಕವಾಗಿ ಬಳಸ್ಕೊಂಡಾಗ ಏನಾಗತ್ತೆ ಅಂದ್ರೆ ಆದಾಯ ದ್ವಿಗುಣ ಆಗೋದಲ್ದನ ನಮ್ದು ಏನಾಗುತ್ತಂದ್ರೆ ನಾವು ಅದನ್ನ ಒಳ್ಳೆಯ ಇದಕ್ಕೆ ಬೆಲೆಗೂ ನಾವು ಮಾರಾಟ ಮಾಡ್ಬೋದು ಅಂತ ನನ್ನ ಅನಿಸಿಕೆ. ಮೊದಲು ನಾವು ನಾನು ಮೂಲತಃ ನಂದು ತವ್ರ ಮನೆ ರಾಣೆಬೆನ್ನೂರು ತಾಲೂಕು ಗುಡಿಹೊನ್ನತ್ತಿ. ಅಲ್ಲಿನೂ ನಮ್ದು ತಂದೆ ತಾಯಿಯವರು ಏನಂದ್ರೆ ಕೃಷಿನ ಮಾಡ್ತಾ ಬಂದಿದ್ರು. ಆಮೇಲೆ ನಾವು ಓದಿದ್ದು ಕೂಡ BSc ಕೃಷಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದೊಳಗೆ. ಹಿಂಗಾಗಿ ನನಗೇನಾಯ್ತಂದ್ರೆ ಈ ಕೃಷಿ ಮಾಡಕ್ಕೆ ಬಹಳ ಸಹಾಯ ಆಯಿತು. ಈಗ ನೌಕರಿ ಮಾಡಿ ಬೇರೆಯವ್ರ ಕೈಯಾಗ ಹೋಗಿ ದುಡಿಯೋದ್ಕಿಂತ ಇಲ್ಲಿ 4-5 ಜನಕ್ಕೆ ಕೆಲಸ ಕೊಡ್ಬೋದಲ್ಲ ಅನ್ನೋ ಒಂದು ವಿಚಾರಕ್ಕೆ ನಾನು ಇಲ್ಲಿ ಏನು ಕೃಷಿ ಮಾಡಕ್ಕೆ ಉಳ್ಕೊಂಡೆ. ಒಂದು 2-3 ನೌಕರಿ ಅರಸಿ ಬಂದದ್ದು ನನಗೆ. ಬಟ್ ನಾನು ನೌಕರಿ ಹೋಗ್ಲಿಲ್ಲ. ಈ ಕೃಷಿ ಒಳಗೆ ನನಗೇನಂದ್ರೆ ನೆಮ್ಮದಿ ಐತಿ. ಈಗ ಆದಾಯ ನೋಡ್ಕೊಂತ ಕುಂತ್ವಿ, ಹೆಚ್ಚು ಆದಾಯ ಬರುತ್ತೆ ಅಂದ್ರೆ ನೆಮ್ಮದಿ ಕಳ್ಕೊಂತೇವೆ ನಾವು. ಇಲ್ಲಿ ಏನೈತಂದ್ರೆ ನಮ್ಮ ಹೊಲದೊಳಗೆ ನಾವು 10 ಜನ ಆಳಿಗೆ ಕೆಲಸ ಕೊಟ್ಟವಿ. ನಾವು ಅವ್ರ ಜೊತೆಗೆ ಏನಂದ್ರೆ ನೆಮ್ಮದಿಯ ಬದುಕನ್ನ ಕಟ್ಕೊಂಡವಿ. ಹಿಂಗಾಗಿ ನಾವು ಎಲ್ಲಾ BSc ಅಗ್ರಿ ಕಲ್ತು ಬರೀ ನೌಕರಿ ಹುಡ್ಕೊಂಡು ಹೋಗೋದಕ್ಕಿಂತ ನಾವು ಕೃಷಿಯನ್ನ ಅವಲಂಬಿಸಿ ಬಂದಾಗ ಏನಾಗ್ತದೆ ಅಂದ್ರೆ ನಮ್ಮಿಂದ 4 ಜನಕ್ಕೆ ಒಂದು ರೈತರಿಗೂ ಒಳ್ಳೇದಾಗುತ್ತೆ. ಮತ್ ಮೇಲೆ ಏನಂತಂದ್ರೆ ಆ ಒಬ್ಬ ಕೃಷಿ ಪದವೀಧರರು ಒಂದು ಊರಲ್ಲಿದ್ರ ಒಂದು ಸುಮಾರು 500-1000 ಜನ ರೈತರಿಗೆ ನನಗೆ ಒಳ್ಳೇದಾಕತಿ ಅನ್ನೋದು ನನ್ನ ಅಭಿಪ್ರಾಯ. ಆಮೇಲೆ ನಮ್ಮ ಭೂಮಿ ಮಣ್ಣು ಉಳಿಬೇಕು ಅಂತಂದ್ರೆ, ಜೀವಂತವಾಗಿರ್ಬೇಕು ಅಂತಂದ್ರೆ ಈ ಕೃಷಿ ಕಲ್ತರು ಏನ್ ಮಾಡ್ಬೇಕು ಅಂದ್ರೆ ನಮ್ಮ ಮಣ್ಣಿಗೆ ಮರಳಿ ಬರ್ಲಿ ಅನ್ನೋದು ನಂದು ಒಂದು ಉದ್ದೇಶ. ಇದು ನನಗೆ ಬಹಳ ಅಂದ್ರೆ ಖುಷಿ ಐತಿ, ನೆಮ್ಮದಿನೂ ಐತಿ.
ನಂದು ಆ್ಯಕ್ಚುಲಿ ಫಿಸಿಕಲ್ ಮತ್ತು ಟೆಸ್ಟಿಂಗ್ ಇದ್ರೊಳಗೆ PSIದು ಸೆಲೆಕ್ಷನ್ ಆಗಿತ್ತು. ಅಂದ್ರೆ ವೈವಾದವರೆಗೂ ಆಗಿತ್ತು. ಮುಂದೆ ನಾನು ಅದು ಎಟ್ ದ ಸೇಮ್ ಟೈಮ್ ನನಗೆ ಇಲ್ಲಿ ಮ್ಯಾರೇಜ್ ಫಿಕ್ಸ್ ಆಯಿತು. ಹಿಂಗಾಗಿ ನಮ್ಮ ಮನ್ಯಾಗ ಇಲ್ಲಿ ನಮ್ಮ ತಂದಿನೂ ಒಂದು ನೀನು ನೋಡು ನೌಕರಿ ಹೋಗ್ತೀಯೋ ಏನು ಮಾಡ್ತೀಯ ಅಂತ ಒಂದು ನನಗೆ ನನ್ನ ಮೇಲೆ ಬಿಟ್ರು. ಇಲ್ಲ ನಮ್ಮ ಗಂಡನ ಮನೆಯೊಳಗೆ ಫ್ಯಾಮಿಲಿ ಬ್ಯಾಕ್‌ಗ್ರೌಂಡ್ ಚಲೋ ಇತ್ತು. ಹಿಂಗಾಗಿ ನೌಕರಿ ಮಾಡೋ ಉದ್ದೇಶನೂ ಬೇಡ. ನೀನು ಮನ್ಯಾಗ ಇಲ್ಲೇ ಇರ್ಬೋದು, ನಮ್ದ ಹೊಲ ಐತಿ ಅಂತಂದು ಹಿಂಗೆಲ್ಲ ನಮ್ಮ ಹಿರಿಯರು ಅಂದಾಗ ನಾನು ಇಲ್ಲೇ ನೌಕರಿ ಮಾಡೋದು ಒಲ್ಲೆ ಅಂತ ಡಿಸೈಡ್ ಮಾಡಿ ಇದನ್ನ ಆಮೇಲೆ ಈವನ್ ಬ್ಯಾಂಕಿಂಗ್ ಒಳಗೆ ಹಾಕಿದ್ದೆ. ಒಂದು ವಾಟರ್ ಶೆಡ್ ಮ್ಯಾನೇಜರ್ ಅಂತ ಆಲ್ರೆಡಿ ಒಂದು 2 ತಿಂಗಳು ಹೋಗಿದ್ದೆ. ಬಟ್ ನನಗದು ಸರಿ ಅನ್ನಿಸ್ಲಿಲ್ಲ. ಹಿಂಗಾಗಿ ನನಗೆ ನಮ್ದ ಭೂಮಿ ಐತಲ್ಲ ಯಾಕೆ ನಾವು ಮಾಡಬಾರ್ದು ಅಂತ ವಿಚಾರ ಮಾಡ್ಕೊಂಡು ಇದು ಕೃಷಿಯನ್ನ ಆರಂಭ ಮಾಡಿದ್ವಿ. ಈಗ 250 ಈಗ ಅಟ್ ಪ್ರೆಸೆಂಟ್ 250ರಿಂದ 300 ಕುರಿ ನಮಗೆ ಪ್ರತಿ ವರ್ಷ ಇರ್ತಾವ. ಅಂದ್ರೆ ಅವನು ಹಳೆವೆಲ್ಲ ಅಂದ್ರೆ ವಯಸ್ಸಾಗಿದ್ವನ್ನ ಹೆಣ್ಗುರ್ನ ಮಾರಾಟ ಮಾಡ್ತೀನಿ. ಆಮೇಲೆ ಟಗರನ್ನು ಸಹ ಮಾರಾಟ ಮಾಡ್ತೀನಿ. ಈಗ ಎರಡೂ ಪದ್ಧತಿ ಒಳಗೆ ನಾವು ಮೇಯಿಸ್ತೇವ್ರಿ. ಅಂದ್ರೆ ಅರೆವಲಸೆ ಪದ್ಧತಿ ಮತ್ತು ಕೂಡಿ ಸಾಕಾಣಿಕೆ ಕಟ್ಟಿ ಮೇಯಿಸೋ ಪದ್ಧತಿ ಒಳಗೂ ಮೇಯಿಸ್ತೀನಿ. ಕಟ್ಟಿ ಸಾಕಾಣಿಕೆ ಒಳಗೆ ಮರಿ ಮತ್ತು ಟಗರುಗಳನ್ನು ಮಾತ್ರ ಮೇಯಿಸ್ತೀನಿ. ಹೊರಗಡೆ ಏನೈತಲ್ಲ ತಾಯಿ ಕುರಿಗಳನ್ನ ಮೇಯಾಕ್ ಬಿಡ್ತೇನೆ ರೀ. ಅವು ಮತ್ತು ಸಾಯಂಕಾಲ ಮತ್ತು ನಮ್ಮ ಶೆಡ್ಡಿಗೆ ಬಂದು ಅಲ್ಲೇ ಮರಿಗಳ ಜೊತೆಗೆ ಮತ್ತೆ ಬೆಳಿಗ್ಗೆವರೆಗೂ ಇರ್ತಾವು. ನಂತರ ಮತ್ತೆ ಇಬ್ರು ಅವನ್ನ ಹೊರಗಡೆ ತಗೊಂಡ್ ಹೋಗ್ತಾರೆ, ಹೊಡ್ಕೊಂಡು ಹೋಗ್ತಾರ. ಈ ತರ ನಮ್ದು ಅಂದ್ರೆ ಬ್ರೀಡಿಂಗ್ನು ಐತಿ. ಪ್ಲಸ್ ಈ ಕಡೆ ನಾವು ಟಗರನ್ನ ತಿನ್ನೋರಿಗಾಗ್ಲಿ ದೇವ್ರಿಗಾಗ್ಲಿ ಹಿಂಗ ಬರ್ತಾರ ಅವ್ರಿಗೆ ಅದನ್ನ ಮಾರಾಟ ಮಾಡ್ತೇವ್ರಿ. ಪ್ರತಿ ವರ್ಷ ಅಂದ್ರೆ ಬ್ಯಾಚ್ ವೈಸ್ ಈಗ ನಮ್ಗ ಈಗ 20 30 ಒಮ್ಮಟ್ಲಿಗೆ ಹಿಂಗ್ ಕೊಡಂಗಿಲ್ರಿ. ಈಗ ಹೆಂಗ್ ಮಾಡ್ತೇವೆ ಅಂದ್ರ ಹೆಂಗೆಂಗ್ ಮರಿಗಳು ಬರ್ತಾವಲ್ಲ ಹಂಗಂಗ 10 20 ಈಗ 3 ತಿಂಗಳಿಗೆ ಮರಿನ್ ಕೇಳ್ತಾರೆ ಸಾಕೋರು. ತಿನ್ನೋರು ಏನ್ ಮಾಡ್ತಾರೆ 8 ತಿಂಗಳದ್ದು 9 ತಿಂಗಳದ್ದು ಕೇಳ್ತಾರ. ಆಮೇಲೆ ದೇವ್ರಿಗೆ ಮಾಡ್ರಲ್ಲ ವರ್ಷದ್ದು ಕೇಳ್ತಾರ. ಈ ತರ ನಾವು ಮರಿನ ಮಾರಾಟ ಮಾಡ್ತೀವಿ. ಇದು ಅಂತಂದ್ರೆ ನಮಗ ಕಂಟಿನ್ಯೂಸ್ ಆಗಿ ಏನಂದ್ರೆ ನಮಗ ಕೈಯಾಗ ಒಂಥರ ATM ಇದ್ದಂಗ್ರಿ. ಈಗ ನಾವು ಏನೋ ಮಕ್ಳ ಫೀಸ್ ಆಗಿರ್ಬೋದು, ಮನಿಗೆ ಖರ್ಚಿಗಾಗಿರ್ಬೋದು, ಆಮೇಲೆ ನಮ್ಮದು ಹೊಲವನ್ನ ನಡೆಸ್ಕೊಂಡು ಹೋಗಕ್ಕಿರ್ಬೋದು, ಲೇಬರ್‌ಗಾಗಿರ್ಬೋದು ಎಲ್ಲದನ್ನು ಇದನ್ನ ನಮ್ಗೆ ಏನ್ ಮಾಡ್ತೈತಿ ಆದಾಯ ಬಂದಂಗೆ ಇದ್ರೊಳಗ. ಅಂದ್ರೆ ಬರೀ ಹೊಲ ನಂಬಿದ್ರ ಸಾಧ್ಯ ಇಲ್ಲ. ಹೊಲದ ಜೊತೆಗೆ ಇವನು ಕೃಷಿಯೇತರ ಚಟುವಟಿಕೆ ಆಮೇಲೆ ಇವು ಏನಂದ್ರೆ ಗೊಬ್ಬರನು ನಮ್ಗೇನಾಗತಿ ಹೊಲಕ್ಕ ಬಹಳ ಒಳ್ಳೆ ಕಸವನ್ನು ಕೊಡ್ತೈತಿ. ಹೆಚ್ಚಾಗಿದ್ದನ್ನು ಸಹ ನಾನು ಈ ಕುರಿ ಗೊಬ್ಬರನು ಮಾರಾಟ ಮಾಡ್ತೀನಿ. ಅಂದ್ರೆ ನಮ್ದು 24 ಎಕರೆ ಹೊಲದೊಳಗೆ ಏನ್ ಮಾಡ್ತೇನೆ ಅಂದ್ರೆ ಬೇಸಿಗೆ ಒಳಗೆ ಎಲ್ಲಾ ಕಡೆ ಕುರಿ ತರಬಿಸ್ಕೊಂಡ್ಬಿಡ್ತೀನಿ. ಆಮೇಲೆ ಕಟ್ಟಿ ಸಾಕಾಣೆ ಪದ್ಧತಿ ಏನ್ ಮಾಡ್ತಾವಲ್ಲ ಅದನ್ನ ಆತ ಒಂದು ಹಿಕ್ಕಿನ ನಾನು ಮಾರಾಟ ಮಾಡ್ತೇನೆ. ಇದರಿಂದನೂ ನಮ್ಗೆ ಆದಾಯ ಐತಿ. ಈಗ ಕುರಿ ಕೂದಲಿಂದ ನಮಗೇನು ಅಂತ ಉಣ್ಣಿಯಿಂದ ಆದಾಯ ಇಲ್ಲ. ಅಂದ್ರೆ ಅದನ್ನ ಯಾರೋ ಹೆಚ್ಚಿಗೆ ಕಂಬಳಿ ಮಾಡ್ರ ಹೋಗ್ಬಿಟ್ಟಾರ. ಹಿಂಗಾಗಿ ಆ ಕುರಿ ಉಣ್ಣಿ ಸ್ವಲ್ಪ ಕಡಿಮೆ ರೇಟಿಗೆ ನಾವು ಕತ್ರಿ ಮಾಡಿದವ್ರಿಗೆ ಕೊಟ್ಟು ಬಿಡ್ತೇವೆ ಅದು. ಈ ತರ ನಮಗ ಹೆಚ್ಚಿಗೆ ಅಂದ್ರೆ ನಮಗ ಟಗರಿಂದ್ರೊಳಗ ಲಾಭ ಇದೆ. ಮತ್ತೆ ಈಗ ಕೋಳಿ ಏನೈತಲ್ರಿ ತತ್ತಿ ಮಾರಾಟ ಮಾಡ್ತೇನೆ. ಜವಾರಿ ತತ್ತಿನ ಇಲ್ಲೇ ಲೋಕಲ್ ₹15 ಒಂದು ತತ್ತಿನೂ ನಾನು ಕೊಡ್ತೀನಿ. ಅದ್ರ ಜೊತೆಗಿನ ನಾನು ಕೋಳಿನೂ ಮಾರಾಟ ಮಾಡ್ತೇನೆ. ಈಗ ಅವನ್ ಪೀಸ್ ಲೆಕ್ಕನೂ ಮಾರಾಟ ಮಾಡ್ತೀನಿ. ಆಮೇಲೆ ಇಲ್ಲಿ ನಂದು ಆಕಳು ಇರೋದ್ರಿಂದ ಆಕಳನ್ನ ನಾನು ಹಾಲು ಮಾರೋದಿಲ್ರಿ, ಪನ್ನೀರ್ ಮಾಡ್ತೀನಿ. ಇಲ್ಲೇ ಒಂದು ಡಾಬಾ ಐತಿ. ಅಲ್ಲಿ 1 ಕೆಜಿ 2 ಕೆಜಿ ಪನ್ನೀರ್ ಕೊಡ್ತೀನಿ. ಆಮೇಲೆ ಬೆಣ್ಣೆ ಮಾರಾಟ ಮಾಡ್ತೀನಿ, ತುಪ್ಪ ಮಾರಾಟ ಮಾಡ್ತೀನಿ. ಆಮೇಲೆ ಅದರಿಂದ ಸಗಣಿ ಅದ್ರಾಗ ಏನೈತಲ್ಲ ಒಂದು ಆಕಳು ಜವಾರಿ ಆಕಳದ್ದು ಏನು ಮಾಡ್ತೀನಿ ಡೈಲಿ ನನಗೆ ಟೈಮ್ ಸಿಕ್ಕಾಗ ನಾನು 100 200 ಕುಳ್ಳು ತಟ್ಟಿ ಹೋಗಿರ್ತೀನಿ. ಅದ್ರ ಬಾಣಂತಿಯರಿಗೆ ಅಗ್ನಿಹೋತ್ರಕ್ಕೆ ಪೂಜಾಕ ಈಗ ದೊಡ್ಡ ದೊಡ್ಡ ಸಿಟಿ ಒಳಗೆ ಆಕಳ ಕಟ್ಟಿರಂಗಿಲ್ಲ. ಅಂಥವ್ರೆಲ್ಲ ನನ್ನ ಕಡೆಗೆ ಏನು ಮಾಡ್ತಾರ ಅದನ್ನ ಕುಳ್ಳನ್ನು ಮಾರಾಟ ತಗೊಂತಾರ. ಅಂದ್ರೆ ಬಾಣಂತಿಯರಿಗೆ ಈಗ ಅಗ್ಗಿಷ್ಟಿಗೆ ಹಾಕಾಕ ಅಂತ ತಗೊಂತಾರ್ರಿ. ಅಗ್ನಿಹೋತ್ರಕ್ಕೆ ಪೂಜಾಕ ಅಂತ ತಗೊಂತಾರ. ಹೋಮ ಹವನ ಮಾಡೋರಿಗೆ ದೇವಸ್ಥಾನದೊಳಗೆ ಅದಕ್ಕೂ ಇದನ್ನ ಕುಳ್ಳನ್ನು ತಗೊಂತಾರ. ಹಿಂಗ ಆದಾಯ ನಮ್ಮ ಕೃಷಿ ಒಳಗ ಲಾಭ ಇಲ್ಲ ಅನ್ನೋರು ಭಾಳ ಮಂದಿ ಅದಾರ. ಬಟ್ ನನಗೇನು ಅನಿಸುತ್ತೆ ಅಂತಂದ್ರೆ ಕಷ್ಟಪಟ್ಟು ದುಡಿದ್ರೆ ಇದ್ರೊಳಗೆ ನಾವು 10 ಮಂದಿ ಕೆಲಸ ಕೊಡ್ಬೋದು. ನಾವು ನೆಮ್ಮದಿ ಜೀವನ ಸಾಗಿಸ್ಬೋದು ಅನ್ನೋದು ನಂದು ನಾನು ಅದನ್ನ ಮಾಡ್ಕೊಂಡ ಹೊಂಟನಿ. ಇದನ್ನೆಲ್ಲರಿಗೂ ನಾನು ಏನಂತೀನಿ ಕೃಷಿ ಪದವೀಧರರಿಗೆ ನೀವು ಕೃಷಿ ಕಡೆಗೆ ಬರ್ರಿ ಅಂತೀನಿ. ಇದಕ್ಕೆ ನನಗೆಲ್ಲ ಬಹಳಷ್ಟು ಜನ ಯಾರಂದ್ರೆ ಕೃಷಿ ವಿಜ್ಞಾನಿಗಳಿರ್ಬೋದು, ನನಗೆ ಕಲಿಸಿದಂಥ ಟೀಚರ್ಸ್ ಆಗಿರ್ಬೋದು, ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಸಪೋರ್ಟ್ ಅಂದ್ರೆ ನನ್ನ ಫ್ಯಾಮಿಲಿ, ನಮ್ಮ ಯಜಮಾನ್ರು ಮತ್ತು ನನ್ನ ಮಕ್ಕಳು ಇದಕ್ಕೆ ಬಹಳ ಸಪೋರ್ಟ್ ಕೊಡ್ತಾರ. ಆಮೇಲೆ ಎಲ್ಲದರಲ್ಲೂ ನನಗೆ ಕೈ ಜೋಡಿಸ್ತಾರ. ಒಂದು ಬೀಜ ಬಿತ್ತೋದ್ರಿಂದ ಹಿಡಿದು ಹಾರ್ವೆಸ್ಟ್ ಮಾಡೋವರೆಗೂ ನನಗೆ ಅವ್ರು ಸಪೋರ್ಟ್ ಆಗಿರ್ತಾರ. ಇದ್ರ ಜೊತೆಗಿನ ನಮ್ಮ ಎನಿಮಲ್ಸ್‌ದು ಕಾಳಜಿ ತಗೊಳ್ಳೋದಾಗಿರ್ಬೋದು, ವ್ಯಾಕ್ಸಿನೇಷನ್ ಹಾಕುವಾಗ ಎಲ್ಲದಕ್ಕೂ ನಾವು ಒಬ್ಬರಿಗೆ ಹಾಕಕ್ಕಾಗಲ್ಲ ಇಷ್ಟು ಎನಿಮಲ್ಸಿಗೆ. ಅವಾಗ ನಮ್ಮ ಯಜಮಾನ್ರು, ನನ್ನ ಮಕ್ಕಳು ಪ್ರತಿಯೊಂದು ನನಗೆ ಹೆಜ್ಜೆ ಒಳಗೂ ನನಗೆ ಅವ್ರು ಇದನ್ನ ಕೊಟ್ಟಾರ. ಹಿಂಗಾಗಿ ನನಗೆ ಅವರೆಲ್ಲರೂ ಬೆನ್ನೆಲುಬ. ಇವರೆಲ್ಲಾರ್ದು ಇದರಿಂದ ನಾನು ಈ ಮಟ್ಟಕ್ಕೆ ಅಂದ್ರೆ ಇವನ್ನೆಲ್ಲ ಮಾಡಕ್ ಸಾಧ್ಯ ಐತಿ. ಅಂದ್ರೆ ಒಂದು ಕುಟುಂಬದೊಳಗೆ ನೀವು ಒಂದ ಕೈಲೇ ಚಪ್ಪಾಳಿ ಹೊಡೆದ್ರೆ ಆಗಂಗಿಲ್ಲ. ಎರಡೂ ಕೈ ಚಪ್ಪಾಳಿ ಹೊಡೆದ್ರೆ ಮಾತ್ರ ಸಾಧ್ಯ ಐತಿ. ಅದಕ್ಕೆ ಈ ಕಡೆ ನನಗೆ ತವ್ರ ಮನೆ ಸಪೋರ್ಟ್ ಐತಿ, ಈ ಕಡೆ ಗಂಡನ ಮನೆ ಸಪೋರ್ಟ್ ಐತಿ. ನಮ್ಮ ಯಜಮಾನ್ರು ಭಾಳ ನನಗೆ ಸಪೋರ್ಟ್ ಆಗಿ ನಿಂತಾರ. ಆಮೇಲೆ ನನಗೇನಾದರೂ ಗೊತ್ತಾಗ್ಲಿಕ್ರ ನನ್ನ ಕೃಷಿ ವಿಜ್ಞಾನಿಗಳಾಗಿರ್ಬೋದು, ತಜ್ಞರಾಗಿರ್ಬೋದು, ಆಮೇಲೆ ವೆಟರ್ನರಿಯನ್ಸ್ ನನಗೆ ಭಾಳ ಹೆಲ್ಪ್ ಇಲ್ಲಿ ಲೋಕಲ್
ಡಾಕ್ಟರ್ಸ್ ಆಗಿರ್ಬೋದು ಇವರೆಲ್ಲ ನನಗೆ ಸಪೋರ್ಟ್ ಮಾಡ್ತಾರೆ. ಆಮೇಲೆ ಇನ್ ಟೈಮ್ನಾಗ ಅದಕ್ಕೆ ಮೆಡಿಕೇಶನ್ಸ್ ಇರ್ಬೋದು ಅದೆಲ್ಲ ನನಗೆ ಗೈಡ್ ಮಾಡ್ತಾರೆ. ಹಿಂಗಾಗಿ ನಾನು ಡೆತ್ ರೇಟ್ ಎಲ್ಲ ಕಡಿಮೆ ಆಗಿ ಸ್ವಲ್ಪ ನನಗೇನಂದ್ರೆ ಲಾಭದಾಯಕ ಅನ್ಸೈತ್ರಿ. ನನಗ ಈ ಎಲೆಮರೆ ಕಾಯದಂತ ನನ್ನನ್ನ ಹುಡುಕಿ ಈ ನ್ಯೂಸ್ ಫಸ್ಟ್‌ನವರು ಈ ಭೂ ತಪಸ್ವಿ ಅಂತ ನನಗ ಈ ಅವಾರ್ಡ್ ಕೊಡಾಕತ್ತಿರೋದು ಬಹಳ ಖುಷಿ ತಂದತಿ. ಆ ಇಂಥ ಹೆಣ್ಮಕ್ಳನ್ನ ಸಾಧನೆಯನ್ನ ಗುರುತಿಸಿ ತಾವು ಕೊಡಾಕತ್ತಿರೋದು ನನಗೆ ಬಹಳ ಹೆಮ್ಮೆಯ ವಿಷಯ. ಆಮೇಲೆ ಮತ್ತೇನಂತಂದ್ರೆ ಇನ್ನಷ್ಟು ಸಾಧನೆ ಮಾಡಾಕ, ಇನ್ನಷ್ಟು ಹೆಣ್ಮಕ್ಳು ಅಂತರ ಆಗ್ಲಿ ಅನ್ನಾಕ ಇದು ಒಂದು ಪ್ರೇರೇಪಣೆ. ಆಮೇಲೆ ಇನ್ನೊಂದೇನಂತಂದ್ರ ಈ ಸಮಾಜದೊಳಗ ಎಲ್ಲಾ ರೀತಿಯಿಂದನೂ ಏನಂತಂದ್ರೆ ಹೆಣ್ಮಕ್ಳಿಗೆ ಸಪೋರ್ಟ್ ಇರಂಗಿಲ್ಲ. ಬಟ್ ಇಂಥ ಚಾನೆಲ್‌ಗಳಿಂದ ನಮಗೇನಾಗ್ತೈತಿ ಅಂತಂದ್ರೆ ಇನ್ನೂ ಮಾಡ್ಬೇಕು. ನಮ್ಮನ್ನ ನೋಡಿ ಕಲಿಯೋರು ಬಹಳಷ್ಟು ಜನ ಹೆಣ್ಮಕ್ಳು ಇರ್ತಾರ. ಅದು ಒಂದು ಪ್ರೇರೇಪಣೆ ಅಂತ ನನಗನ್ಸುತ್ತೆ. ಇದು ಈ ಒಂದು ನನಗೆ ಈ ಭೂ ತಪಸ್ವಿ ಅಂತ ಒಂದು ಅವಾರ್ಡ್ ಕೊಡಾಕತ್ತಿರೋದಕ್ಕೆ ನಾ ತುಂಬು ಹೃದಯದ ಧನ್ಯವಾದನ್ನ ಈ ನ್ಯೂಸ್ ಫಸ್ಟ್ ಚಾನೆಲ್ ಅವರಿಗೆ ತಿಳಿಸ್ತೇನೆ. ನನ್ನ ಹೆಸರು ಮಂಗಳಾ ಕಿರಣ್ ನೀಲ್ಗುಂದ್.